ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನಲ್ಲಿ ಹರಿಯುವ ತುಂಗಾ ಭದ್ರಾ ವೇದವತಿ ನದಿಗಳಿಂದಾಗಿ ಕೃಷಿ ಚಟುವಟಿಕೆಗೆ ಪೂರಕ ನೀರಾವರಿ ಪ್ರದೇಶದ ಸಂತಸ ಒಂದೆಡೆಯಾದರೆ ನದಿಯಲ್ಲಿ ಕಂಡುಬರುವ ಮೊಸಳೆಗಳಿಂದಾಗಿ ನದಿ ತೀರದ ಗ್ರಾಮಸ್ಥರಲ್ಲಿ ದಿನೇ ದಿನೇ ಭಯಭೀತಿಯಿಂದ ಹೆಚ್ಚಾಗ್ತಾ ಇದೆ. ಕೆಲವು ವರ್ಷಗಳ ಹಿಂದಷ್ಟೇ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಮೊಸಳೆ ದಾಳಿಗೆ ಓರ್ವ ವ್ಯಕ್ತಿ ಬಲಿಯಾಗಿರುವ ಘಟನೆ ಜರುಗಿದ್ದು, ಈ ಬಗ್ಗೆ ಮಾಜಿ ಮತ್ತು ಹಾಲಿ ಶಾಸಕರು ವಿಧಾನಸಭೆ ಅಧಿವೇಶನದಲ್ಲಿ ಮೊಸಳೆಗಳ ನಿಯಂತ್ರಣಕ್ಕೆ ಸರ್ಕಾರದ ಗಮನ ಸೆಳೆದರೂ ಕೂಡ ಪ್ರಯೋಜನವಾಗಿಲ್ಲ. ಇತ್ತೀಚೆಗೆ ಕೋರಿಗನೂರು ಗ್ರಾಮದಲ್ಲೂ ಕೂಡ ಮೊಸಳೆಗಳ ಭೀತಿ ಹೆಚ್ಚಿದ್ದು, ದಿನನಿತ್ಯದ ಕೃಷಿ ದನ ಮೇಯಿಸುವುದು ಇನ್ನಿತರ ಕಾರ್ಯಗಳಿಗಾಗಿ ತೆರಳುವ ಸಾರ್ವಜನಿಕರಿಗೆ ಜೀವ ಕೈಯಲ್ಲಿ ಹಿಡಿದುಕೊಂಡು ನದಿ ದಾಟುವಂತಾಗಿದೆ. ಪಕ್ಕದಲ್ಲಿ ಹರಿಯುವ ವೇದವತಿ ನದಿಯ ದಡದಲ್ಲಿ ಕೃಷಿ ಚಟುವಟಿಕೆ ನೀರಾವರಿಗಾಗಿ ಪಂಪ್ಸೆಟ್ ಚಾಲನೆಗೆ ಹೋಗುತ್ತೆ. ಮೊದಲಿನಿಂದಲೂ ದನ ಕರು ಕುರಿ ಎಮ್ಮೆಗಳಿಗೆ ಮೇಯಿಸಲಿ ಅಂತ ನದಿ ತೀರದಲ್ಲಿ ಹೋಗ್ತಾರೆ. ಹೀಗಾಗಿ ಜನ ಜಾನುವಾರುಗಳಿಗೆ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿದ್ದು, ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಗಮನ ವಹಿಸಿ ಮೊಸಳೆಗಳ ಸ್ಥಳಾಂತರಿಸಿ ಮುಂದಾಗುವ ಅನಾಹುತವನ್ನ ತಪ್ಪಿಸಬೇಕು ಅಂತ ಅಲ್ಲಿನ ರೈತರು ಒತ್ತಾಯ ಮಾಡಿದ್ದಾರೆ. ಅಲ್ಲಿ ಒಂದಿನ ನಡೆದ ನೋಡ್ಯಾರ, ಅಲ್ಲಿ ನೋಡಿ ನಾವು ಒಂದಿನ ಹೋಗಿದ್ವಿ, ನೋಡ್ಕೊಂಡು ಬಂದ್ವಿ. ಅದು ನೀರಿನಾಗ ಕುರುಪಕ್ಕೆಲ್ಲಿ ಬಂದು ಹಂಗೆ ನಮ್ಮನ್ನ ಏನು ಮಾಡ್ಯಾನ ಗದಿಸ್ಯಾನ, ಅದು ನೀರಿನಾಗ ಹೋಗ್ಬಿಡತ್ತೆ. ನೀರಿನಾಗ ಹೋದ್ಮೇಲೆ ಮತ್ತೆ ನೋಡ್ಕೊಂಡು ಸಿಗಲಿಲ್ಲ. ಒಂದಿನ ಇಲ್ಲಿ ಆಶ್ರಮ ನಟ್ಟಲ್ಲಿ ಅಲ್ಲಿ ಅಂತಲ್ಲಿ ಕಂಡದ್ದು. ಎಷ್ಟು ಮೊಸಳೆ ಇದೆ? ಎಷ್ಟು ತಿಂಗಳೂವರೆ 2 ತಿಂಗಳು ಇದ್ದಾವೆ. ಮಗರಿ ಬಂದಲ್ಲಿದ್ದ ದೊಡ್ಡ ಗಿರಿ ಬಂದಲ್ಲಿದ್ದ ಅವತ್ತಿಂದ ಸ್ಟಾರ್ಟ್ ಆಗ್ಯಾವ. ನೀರು ಕಡಿಮೆ ಆದಂಗೆಲ್ಲ ಎಲ್ಲ ಕಾಣಕತ್ತೇವೆ ಸರ್. ಆಗತ್ತೆ ನಾನು ಒಂದಿನ ಬಂದೆ, ಸಿಗ್ಗ ಬಂದ್ರೆ ಆ ಕಡೆಲಿಂದ ನೋಡಿದ್ದೆ ಸರ್. ಐತೆ ಅಂತಂದು ಅವಾಗ ನಾನು ಕೂಡ ಎಲ್ಲ ಇಲ್ಲಿ ಪಕ್ಕೆ ಪರ್ಯಾಗ ಮೊಸಳೆ ಐತೆ ನೋಡ್ರಮ್ಮ, ಇಲ್ಲೇ ನಿನ್ನೆ ನೋಡಿನ ಅಂತೆಲ್ಲ ಹೇಳಿದೆ ಸರ್. ದನ ಕರ ಕುರಿಗಳು ನೀರು ಕುಡಿಯೋಕೆ ಬರ್ತಾವ, ಹುಡುಗರು ಬರ್ತಾರ. ಆಮೇಲೆ ಇಲ್ಲಿ ಮೊಸಳೆ ಕಾಟಿರೋದಕ್ಕೆ ಸ್ವಲ್ಪ ಎಚ್ಚರಿಕೆ ಯಾರು ಗಮನ ತಗೊಂಡಿಲ್ಲ. ಸ್ವಲ್ಪ ಅದಕ್ಕಾಗಿ ನಾವು ಪೇಪರ್ನಲ್ಲಿ ಕರೆ ಕಳಿಸಿ ಹೇಳ್ಯಾರ ಸರ್. ನಾವು ಅದಕ್ಕಾಗಿ ನಾವು ಯಾರು ಎಚ್ಚೆತ್ಕೊಂಡಿಲ್ಲ. ಈ ಗದ್ದೆಗಳಿಗೆ ಹೋಗೋರಿಗೆ ಆ ಕಡೆ ಈ ಕಡೆಗೆ, ಆಮೇಲೆ ದನಗಳು ನೀರು ಕುಡಿಸೋ ಹುಡುಗರಿಗೆ ತೊಂದರೆ ಆಗುತ್ತೆ ಸರ್. 2 3 ಇದೆ ಒಂದು ಸರ್. ನದಿಯಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದ್ದು, ದಿನೇ ದಿನೇ ಅಲ್ಲಲ್ಲಿ ಮೊಸಳೆ ಕಂಡು ಬರ್ತಾ ಇದೆ. ಮಹಿಳೆಯರು ಬಟ್ಟೆ ತೊಳೆಯಲು, ಮಕ್ಕಳು ಈಜಾಡಲಿ ಅಂತ ಇಲ್ಲಿಗೆ ಬರುತ್ತಿರ್ತಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ಡಂಗೂರ ಸಾರಬೇಕು ಮತ್ತು ಅರಣ್ಯ ಇಲಾಖೆಗಳಿಂದ ಜಾಗೃತಿ ನಾಮಫಲಕವನ್ನ ಅಳವಡಿಸಬೇಕು ಅಂತ ಗ್ರಾಮಸ್ಥರು ಆದ ಸಣ್ಣ ಶೇಖಪ್ಪ, ಅಯ್ಯಪ್ಪ ದ್ಯಾವಣ್ಣ, ವೀರಶೇಖಣ್ಣ ಆಗ್ರಹಿಸಿದ್ರು. ಹೊಂದೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.